ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ವಿಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಗೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋऽस्तु ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪದವಾಕ್ಯಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರೂನ್ ಮಮ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಗೆ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಸೇತೋ ರಾತುಷಾರಾದ್ರೇಃ ಯುದಿಶೋ ಜಿತವಾನ್ ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೀರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃಚ್ಛಾಗ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ವೈಕುಂಠರಾಮೋ ಯಂ ವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ ವೈಷ್ಣವೋತ್ತಮಕುಲೈಃ ಪರಿಭಾವ್ಯಂ ವಂಚಿತಾರ್ಥಫಲದಂ ರಮಣೀಯಂ ಪಾಪಜಾಲಪರಿಹಾರಸಮರ್ಥಂ ಉದ್ಗಲಂಘ್ರಿಸರಸೇರುಘಮೀಡೆ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಗತಾನ್ ನಮಸ್ಸೇ ಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಬಲಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣ ನಿಕೈವಲ್ಯದಾಯಕ ನಾರಸಿಂಹನೆ ಕರುಣಿಪುದ್ಯಮಗೆ ಮಂಗಳವ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಿತಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಪಿತೃಗಣ ಸಂಧಿಯ 6ನೇ ಪದ್ಯ ಪ್ರಾರಂಭ ಆಗಬೇಕು. ಈ 6ನೇ ಪದ್ಯದಲ್ಲಿ 3 ಭಗವದ್ರೂಪಗಳನ್ನು ಹೇಳ್ತಾ ಶ್ರಾದ್ದಕ್ಕೆ ಸ್ವಾಮಿ ಯಾರು, ಶ್ರಾದ್ದವನ್ನು ನಿಯಮನ ಮಾಡುವ ಭಗವದ್ರೂಪ ಯಾವುದು ಅಂತ ಚಿಂತನೆಗೆ ತೆಗೆದುಕೊಳ್ತಾರೆ. ಇಷ್ಟಕ್ಕೂ ಈ ಶ್ರಾದ್ದವನ್ನು ಯಾರು ಪ್ರಾರಂಭ ಮಾಡಿದರು ಮೊದಲು? ಸಾಮಾನ್ಯವಾಗಿ ಇವತ್ತೆಲ್ಲ ನಾವು ಕೇಳಿದರೆ ಶ್ರಾದ್ದ ನಮ್ಮಪ್ಪ ಅವರಪ್ಪ ಅಂತ ಉತ್ತರ ಹೇಳ್ತೀವಿ. ನಿಜವಾಗಿಯೂ ಶ್ರಾದ್ದವನ್ನು ಮೊದಲ ಬಾರಿ ಯಾರು ಮಾಡಿಟ್ರು? ಈ ಪಿಂಡದ ವ್ಯವಸ್ಥೆ, ದರ್ಭೆಗಳು, ಎಳ್ಳು, ಇದನ್ನೆಲ್ಲ ಮೊದಲು ಯಾರು ಮಾಡಿದವರು ಅಂತ ಮೂಲವನ್ನು ಹುಡುಕ್ತಾ ಹೋಗಬೇಕು. ಸಂಧ್ಯಾವಂದನೆ ಯಾರು ಮಾಡಿದರು? ನಮಗೇನು ಗೊತ್ತ್ರಿ, ಪುರೋಹಿತರು ಮಾಡಿರ್ಬೇಕು ಕಾಣಿಸ್ತದೆ. ಪುರೋಹಿತರು ಹೇಳಿದರು, ನಾವು ಸಂಧ್ಯಾವಂದನೆ ಮಾಡಿದ್ವಿ.
ನಮಪ್ ಮಾಡ್ತಿದ್ದ, ಸಂಧ್ಯಾವನೆ ಮಾಡಿದ್ವಿ. ಯಾರೋ ಒಬ್ರು ಮಾಡಿರ್ಬೇಕಲ್ಲ. ಹಾಗಾದ್ರೆ ಮೊಟ್ಟ ಮೊದಲ ಬಾರಿ ಯಾರಾದರೂ ಒಬ್ಬರು ಈ ಕಾರ್ಯವನ್ನು ಮಾಡಿದರೆ ಮಾತ್ರ ಮುಂದೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಈ ಶ್ರಾದ್ದವನ್ನು ಮೊದಲು ಯಾರು ಮಾಡಿದರು ಅಂತ ಚಿಂತನೆಯನ್ನು ಮಾಡ್ತಾ ಅದಕ್ಕೆ ಹೇಳ್ತಾರೆ, ವರಾಹದೇವರು ಮೊದಲನೇ ಬಾರಿ ಶ್ರಾದ್ದವನ್ನು ಮಾಡಿದರಂತೆ. ವರಾಹ ಪುರಾಣದಲ್ಲಿ ಈ ಶ್ರಾದ್ದದ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮೊದಲು ಪಿಂಡ ಪ್ರದಾನವನ್ನು ಮಾಡಿದವರು ವರಾಹರೂಪಿಯಾದ ಭಗವಂತ. ಹಾಗೆ ಮಾಡಿದ, ಯಾವಾಗ ಶ್ರಾದ್ದ ಮಾಡಿದ ಅಂತ ಆ ವಿಚಾರವನ್ನು ತಿಳಿದುಕೊಂಡ್ರೆ, ಶ್ರಾದ್ದ ಮಾಡುವಾಗ ಕೆಲವರನ್ನು ಸ್ಮರಣೆ ಮಾಡಬೇಕಂತ ಮುಂದೆ ಎಲ್ಲ ಹೇಳ್ತಾರೆ. ಯಾರ್ಯಾರು ಸ್ಮರಣೆ ಮಾಡಬೇಕು, ಯಾರ್ಯಾರು ತಮ್ಮ ತಂದೆ ತಾಯಿಗಳಿಗಾಗಿ ಉಪದೇಶವನ್ನು ಮಾಡಿ ಶ್ರಾದ್ದಾದಿಗಳನ್ನು ಮಾಡಿ ಉದ್ಧಾರ ಮಾಡಿದ್ದಾರೋ ಅವರನ್ನೆಲ್ಲರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ರಿ ಅಂತ ಮುಂದಿನ ಪದ್ಯಗಳಲ್ಲಿ ತಿಳಿಸವರಿದ್ದಾರೆ. ಅದಕ್ಕೂ ಮೊದಲು ಇದರಲ್ಲಿ ನಾವು ತಿಳಿಯಬೇಕಾದ ಅಂಶ ಏನು ಅಂದರೆ, ಈ ಭೂಮಿ ಕಕ್ಷೆಯಲ್ಲಿ ಇತ್ತು, ತನ್ನ ರೇಖೆಯಲ್ಲಿ ಸುತ್ತುತ್ತಾ ಇತ್ತು. ಆಗ ಹಿರಣ್ಯಾಕ್ಷ ಎಂಬುವಂಥ ದೈತ್ಯ ಅದನ್ನು ಎಳೆದು ಕಕ್ಷೆಯನ್ನು ಬಿಡಿಸಿದ, ನೀರಿನಲ್ಲಿ ಹಾಕಿದ. ಅದನ್ನು ಕಕ್ಷೆ ಬಿಟ್ಟಾಗ ಸಹಜವಾಗಿ ನೀರಿನಲ್ಲಿ ಮುಳುಗಿತು. ಅದನ್ನು ಪುನಃ ತರಬೇಕು ಅಂತ ಭಗವಂತ ವರಾಹ ರೂಪವನ್ನು ಧರಿಸಿ ನೀರಿನಲ್ಲಿ ಇರುವ ಆ ಭೂಮಿಯನ್ನು ಮೇಲೆತ್ಕೊಂಡು ಬಂದ. ಮೇಲೆತ್ಕೊಂಡು ಬಂದ ಮೇಲೆ ಈ ಕಥೆಯೆಲ್ಲ ನಾವು ಕೇಳಿದ್ದೇವೆ. ಆ ಮೇಲೆ ತಂದ ಮೇಲೆ ಏನು ಇಟ್ಟಲ್ಲ ಭೂಮಿಯನ್ನು, ಆ ನೀರಿನ ಜೊತೆಗೆ ಮಣ್ಣನ್ನು ಭೂಮಿಯನ್ನು ಎತ್ಕೊಂಡು ಬಂದದ್ರಿಂದ ಕೋರೆ ಹಲ್ಲಿಗೆ ಮಣ್ಣು ಹತ್ತಿತ್ತಂತೆ. ಕೋರೆ ಹಲ್ಲಿಗೆ ಮಣ್ಣು ಅಂಟ್ಕೊಂಡಿತ್ತಂತೆ. ಆ ಮಣ್ಣನ್ನು ತೆಗೆದ ಭಗವಂತ. ಮಣ್ಣನ್ನು ತೆಗೆದು ಮುದ್ದೆ ಮಾಡ್ತಾನೆ, ನೋಡ್ತಾನೆ, ಒಂದು ಮುದ್ದೆ ಆಯಿತು. ಆಗ ಸಂಕಲ್ಪ ಮಾಡಿದ್ದಂತೆ, ಹಿಂದಿನ ಕಲ್ಪದಲ್ಲಿ ಜನ ಎಲ್ಲ ತಮ್ಮ ಪಿತೃಗಳಿಗಾಗಿ ಶ್ರಾದ್ದವನ್ನು ಮಾಡ್ತಾ ಇದ್ರು, ಈ ಕಲ್ಪದಲ್ಲಿ ಇನ್ನೂ ಶ್ರಾದ್ದ ಪ್ರಾರಂಭ ಆಗಿಲ್ಲ. ಹಾಗಾದರೆ ಈ ಶ್ರಾದ್ದ ಪ್ರಕ್ರಿಯೆಯನ್ನು ಮತ್ತೆ ಮುಂದೆ ತರೋಣ ಅಂತ ಹೇಳಿ ಆ ಮಣ್ಣನ್ನು ತೆಗೆದು 3 ಪಿಂಡಗಳನ್ನು ಮಾಡಿ ತಳಗಡೆಗೆ ಇಟ್ಟನಂತೆ. ಇಡುವಾಗ ಎಲ್ಲಿಡಬೇಕು ಪಿಂಡಗಳನ್ನು ಅಂದರೆ, ನೆಲದ ಮೇಲೆ ಪಿಂಡ ಪ್ರದಾನ ಮಾಡೋ ಹಾಗಿಲ್ಲ ನೋಡ್ರಿ. ಪಿಂಡ ಇದೆ ಅಂತ ತಿಳ್ಕೊಂಡು ಹೇಳಿ ಎಲ್ಲಿ ಬೇಕಲ್ಲಿ ಇಡೋ ಹಾಗಿಲ್ಲ ಅಂಥೇಳಿ ನಮ್ಮಲ್ಲಿ ಅದೆಲ್ಲ ಹೊಸದಾಗಿ ಎಲ್ಲ ಶುರುವಾಗ್ಯದ, ಏನೇನೋ ಹಾಕಿಡೋದು ಅಂಥೇಳಿ. ಹಾಗೆಲ್ಲ ಏನಿಲ್ಲ. ದರ್ಭೆ ಮೇಲೆ ಪಿಂಡ ಪ್ರದಾನವನ್ನು ಮಾಡಬೇಕು. ದರ್ಭೆ ಇಲ್ಲದೆ ಇದ್ದರೆ ಪಿಂಡ ಪ್ರದಾನವನ್ನು ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ವರಾಹದೇವರು ತಮ್ಮ ಮೈಯನ್ನು ಝಾಡಿಸಿದ್ರಂತೆ. ಝಾಡಿಸಿದಾಗ ಪುರಾಣ ಹೇಳುವ ಕ್ರಮದಲ್ಲಿ ಅವರ ಕೂದಲುಗಳೆಲ್ಲ ಉದುರಿ ದರ್ಭೆ ಆಕಾರವನ್ನು ತಾಳಿಕೊಂಡವು. ಅರ್ಥಾತ್ ಆ ಕೂದಲುಗಳಿಂದ ದರ್ಭೆಗಳು ಹುಟ್ಟಿದಾಗ ಆ ದರ್ಭೆಗಳು ಹುಟ್ಟಿದವಲ್ಲ, ಆ ದರ್ಭೆಗಳನ್ನೆಲ್ಲ ಹಾಸಿ ವರಾಹದೇವರೇ ಆ ಪಿಂಡವನ್ನು ಪ್ರದಾನ ಮಾಡಿದರು. ಮಾಡುವಾಗ ಹೇಳಿದರು, ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಈ 3 ಪಿಂಡಗಳಿಗೆ ಹೆಸರು ಬರಲಿ, ಇದು ಅವರ ತಂದೆಯ ದೇಹ ಆಗಲಿ ಅಂತ ಹೇಳಿದ್ರಂತೆ. ಅದರಲ್ಲಿ 8 ಪದಾರ್ಥ ಹಾಕಬೇಕು ಅಂತ ಪಿಂಡ ಮಾಡುವಾಗ ಏನೇನು ಹಾಕಬೇಕು ಅಂತ ಹೇಳಿದ್ದಾರೆ. ಅಷ್ಟಾಂಗಂ ಪಿಂಡ ಲಕ್ಷಣಂ ಅಂತ. ನಮ್ಮಲ್ಲಿ ಪಾಪ ಪುರೋಹಿತರು ಏನೇನು ಮಾಡಿರಿ ಎಲ್ಲ ಹಾಕಿಬಿಡ್ರಿ ಅಂತ ಹೇಳ್ತಿರ್ತಾರೆ. ಅವರು ಚಟ್ನಿ, ಕೋಸಂಬರಿ, ಏನು ಪಲ್ಯ, ಗೊಜ್ಜು, ರಸ. ನಮ್ಮ ಅಪ್ಪಗೆ ಹಾಗಲಕಾಯಿ ಗೊಜ್ಜು ಅಂದರೆ ಭಾಳ ಪ್ರೀತಿ, ಹಾಕ್ರಿ ಪಿಂಡಕ್ಕೆ ಅದನ್ನು ಹಾಕ್ರಿ ಅಂತ ಹೇಳಿ ಪಾಪ ಅದನ್ನು ಹಾಕಿದರೆ ಗತಿ ಏನು? ಎಲ್ಲ ಹಾಕಬಾರ್ದು. ಯಾವ ಪದಾರ್ಥಗಳನ್ನು ಸೇರಿಸಬೇಕು ಅಂತ ಹೇಳಿದ್ದಾರೋ ಅದನ್ನು ಮಾತ್ರ ಹಾಕಬೇಕು. ಆ 8 ಪದಾರ್ಥಗಳನ್ನು ಹಾಕಿದಾಗ ಅವರ 8 ಅಂಗಗಳು, ದೇಹದಲ್ಲಿ ಬೇಕಾಗುವ ಪ್ರಧಾನ ಅಂಗಗಳು ಹುಟ್ಟಿ ಬರ್ತಕ್ಕಂಥದ್ದಾಗಿದೆ. ಅಂಥ ಪಿಂಡ ಪ್ರದಾನವನ್ನು ಮೊದಲು ಮಾಡಿದವರು ವರಾಹದೇವರು ಅಂತ ವರಾಹ ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ದರ್ಭೆಯನ್ನು ಸೃಷ್ಟಿ ಮಾಡಿದವರು ವರಾಹದೇವರು, ಪಿಂಡದ ಕ್ರಮವನ್ನು ತಿಳಿಸಿಕೊಟ್ಟವರು ವರಾಹದೇವರು. ಅದಾದ ಮೇಲೆ ಎಳ್ಳು ಬೇಕಲ್ಲ ಪಿಂಡ ಪ್ರದಾನಕ್ಕೆ. ಎಳ್ಳಿಲ್ಲದೆ ಶ್ರಾದ್ದವೇ ಆಗೋದಿಲ್ಲ, ನಾನು ಬಿಟ್ಟುಕೊಳ್ರಿ. ಹಾಗಾದ್ರೆ ಎಳ್ಳು ಬೇಕಲ್ಲ, ಎಳ್ಳನ್ನು ಹೇಗೆ ಸೃಷ್ಟಿ ಮಾಡಿದರು ಅಂದರೆ ಸ್ವೇದ ಜನಿತ ಅಂತ ಕರೀತಾ ಇದ್ದಾರೆ. ಭಗವಂತನ ಬೆವರಿದೆಯಲ್ಲ, ಬೆವರಿನಿಂದ ಹುಟ್ಟಿದ್ದು ಎಳ್ಳು ಅಂತ ತಿಳ್ಕೊಳ್ಬೇಕಂತೆ. ಇವೆಲ್ಲ ಪದಾರ್ಥಗಳನ್ನು ತಗೊಂಡು ಶ್ರಾದ್ದವನ್ನು ಮಾಡಿದರು ಅಂತ ಶ್ರಾದ್ದದಲ್ಲಿ ವರಾಹನ ಸ್ಮರಣೆಯನ್ನು ಮಾಡಬೇಕು. ಅದಾದ ಮೇಲೆ ಇನ್ನೊಬ್ಬನ ಸ್ಮರಣೆ ಮಾಡಬೇಕು, ಅವ ಜನಾರ್ದನ ಅಂತ ತಿಳಿಸ್ತಾರೆ ಜಗನ್ನಾಥದಾಸರು. ಒಂದು ನಮಗೆಲ್ಲರಿಗೂ ಗೊತ್ತಿದೆ ಅನ್ನೋದಕ್ಕಾಗಿ ಹೇಳಿದರು ಅಂತ. ಎರಡನೆಯದ್ದು ಜನಾರ್ದನ. ಮೂರನೆಯದ್ದಾಗಿ ವಾಮನನ ಸ್ಮರಣೆಯನ್ನು ಮಾಡಬೇಕಂತೆ. ಶ್ರಾದ್ದ ಕಾಲದಲ್ಲಿ ವಾಮನ ಸ್ಮರಣೆ ಮಾಡಬೇಕಂತೆ.
ಮನೆಯಲ್ಲಿ ಶ್ರಾದ್ದ ಇದ್ದರೆ ಆಗೇನು ಮಾಡಬೇಕು ಅಂದರೆ ಕಾಠಕ ಉಪನಿಷತ್ತನ್ನು ಪ್ರವಚನ ಮಾಡಿಸ್ಬೇಕಂತ. ಆ ಕಾಠಕ ಉಪನಿಷತ್ತು ಪ್ರವಚನ ಮಾಡೋದರಿಂದ ಉಪನಿಷತ್ ಪ್ರತಿಪಾದ್ಯನಾದ ವಾಮನ ಮತ್ತು ಆ ಶ್ರಾದ್ದವನ್ನು ಯಶಸ್ವಿಯಾಗಿ ಅರ್ಥಾತ್ ಸಂಪೂರ್ಣ ಫಲಪ್ರದನನ್ನಾಗಿ ಮಾಡ್ತಾನೆ ಅಂತ ಕಾಠಕದಲ್ಲಿ ಯಮದೇವರೇ ಮೊದಲನೇ ಅಧ್ಯಾಯದ ಕೊನೆಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಂತೂ ಹೀಗೆ ಅನೇಕ ರೂಪಗಳಿವೆ. ಅದರಲ್ಲಿ ಜನಾರ್ದನ, ಶ್ರಾದ್ದ ಕಾಲೇ ಜನಾರ್ದನಂ ಅಂತ ಒಂದು ಸ್ಮೃತಿ ವಾಕ್ಯ. ಶ್ರಾದ್ದ ಮಾಡುವಾಗ ಜನಾರ್ದನ ಜನಾರ್ದನ ಅಂತ ಸ್ಮರಣೆ ಮಾಡ್ತಿರ್ಬೇಕಂತೆ. ಆಚಾರ್ಯರಂತಾರೆ, ಯಾಕೆ ದೇವರಿಗೆ ಜನಾರ್ದನ ಅಂತ ಹೆಸರು? ನಾವೆಲ್ಲ ದೇವರನ್ನ ಜನಾರ್ದನ ಜನಾರ್ದನ ಅಂತ ಕರಿತೀವಲ್ಲ. ಅರ್ಧನ ಅಂದರೆ ಮರ್ದನ, ಇಷ್ಟೇ ಅರ್ಥ. ಅರ್ಧನ ಅಂದರೆ ಮರ್ದನ, ಚೆನ್ನಾಗಿ ಮರ್ದನವನ್ನು ಮಾಡ್ತಾನೆ ಅವ ಜನ. ಜನ ಅಂದರೆ ಜನನ ಇಲ್ಲದವನು ಜನ. ನಾವೆಲ್ಲ ಜನ. ಯಾಕೆ ಅಂದರೆ ಜನನ ಇದ್ದವನಾದ್ದರಿಂದ ನಾವು ಜನ, ಅವನಿಗೆ ಜನನ ಇಲ್ಲವಾದ್ದರಿಂದ ಅವನು ಜನ. ಎರಡೂ ಅರ್ಥ ಬರುತ್ತೆ. ಜನಾರ್ದನ ಎಂಬ ಶಬ್ದಕ್ಕೆ ನ ಜಾಯತೆ ಇತಿ ಜನಃ, ಹುಟ್ಟಿಲ್ಲದವನಾದ್ದರಿಂದ ಅವ ಜನ. ಅದಾದ ಮೇಲೆ ಅರ್ಧನ, ಅರ್ಧನ ಅಂದರೆ ನಮ್ಮ ಸಂಸಾರವನ್ನು ಮರ್ದನ ಮಾಡ್ತಾನಾದ್ದರಿಂದ ಅವ ಜನಾರ್ದನ ಎಂಬ ಹೆಸರಿನಿಂದ ಕರೆಸಿಕೊಳ್ತಾನೆ. ಆ ವಿಷಯವನ್ನು ಈ 6ನೇ ಪದ್ಯದಲ್ಲಿ ತಿಳಿಸ್ತಾ ಇದ್ದಾನೆ. ಅಂಶಿ ಅಂಶಾಂತರ್ಗತತ್ರಯ ಹಂಸವಾಗನ ಮುಖ್ಯ ದಿವಿಜರ ಸಂಶಯದಿ ತಿಳಿದಂತರಾತ್ಮಕ ಶ್ರೀಜನಾರ್ದನನ ಸಂಸ್ಮರಣೆ ಪೂರ್ವಕದಿ ಷಡಧಿಕತ್ರಿಂಶತಿತ್ರಯ ರೂಪವರಿತು ವಿಪಂಸಗನ ಪೂಜಿಸುವವರೇ ಕೃತಾರ್ಥರೆನಿಸುವರು. 3 ರೂಪಗಳಂತೆ. ಅಂಶಿ, ಅಂಶ, ಅಂತರ್ಗತ, 3 ರೂಪ. ಭಾಳ ಚೆನ್ನಾಗಿದೆ. ಅಂಶಿ ಅಂದರೆ ಅದು ಮೂಲ. ಯಾವುದು ಮೂಲ ಇರ್ತದಲ್ಲ ಅದನ್ನು ಅಂಶಿ ಅಂತ ಕರೀತಾರೆ. ಆ ಮೂಲದಿಂದ ಯಾವುದು ಹೊರಗೆ ಬಂದಿರ್ತದಲ್ಲ ಅದನ್ನು ಅಂಶ ಅಂತ ಕರೀತಾರೆ. ಆಮೇಲೆ ಒಳಗಡೆಗೇನು ಸೇರ್ಕೊಂಡಿರ್ತದಲ್ಲ ರೂಪ, ಅದಕ್ಕೆ ಅಂತರ್ಗತ ಅಂತ ಕರೀತಾರೆ. ಅಂಶಿ, ಅಂಶ, ಅಂತರ್ಗತ ಅಂತ 3 ರೂಪಗಳು. ಅಂಶಿ ಅಂದರೆ ಮೂಲ, ಅಂಶ ಅಂದರೆ ಅದರಿಂದ ಹೊರ ಬಂದದ್ದು, ಅಂತರ್ಗತ ಅಂದರೆ ಒಳಗೆ ಸೇರಿದ್ದು ಅಂತ ಅರ್ಥ. ಈಗ ದೇವತೆಗಳ ಜೊತೆಗೆ ದೇವತೆಗಳಲ್ಲಿ ಹೀಗೆ ಹೇಳಬಹುದು, ಮೂಲ ರೂಪ ಒಂದಿದೆ, ಕೆಳಗೆ ಅವರಿಗೆ ಒಂದು ಅಂಶ ಬಂದಿದೆ, ಒಳಗಡೆಗೆ ಭಗವಂತ ಅಥವಾ ನಮ್ಮ ಒಳಗಡೆಗೆ ಅವರು ಅಂತರ್ಗತರಾಗಿ ಇದ್ದಾರೆ ಅಂತ. ಈಗ ತತ್ವಾಭಿಮಾನಿಗಳಾಗಿ ಇಂದ್ರಿಯಾಭಿಮಾನಿಗಳಾಗಿ ನಮ್ಮ ಇಂದ್ರಿಯಗಳಿಗೆ ತತ್ವಗಳಿಗೆ ಅಂತರ್ಗತರಾಗಿದ್ದಾರೆ ಯಾರು? ದೇವತೆಗಳು. ಉದಾಹರಣೆಗೆ ಸೂರ್ಯನನ್ನು ತೆಗೆದುಕೊಳ್ಳೋಣ. ಬಹಳ ಪ್ರಸಿದ್ಧ ದೇವತೆ ಆದ್ದರಿಂದ ಸೂರ್ಯನ ತಗೊಳ್ಳೋಣ. ಸೂರ್ಯ ಮೂಲ ರೂಪದಲ್ಲಿ ಇದ್ದಾನೆ, ಅಂಶಿ. ಅದೇ ಸೂರ್ಯ ಸುಗ್ರೀವನಾಗಿ ಹುಟ್ಟಿದ್ದಾನೆ, ಅಂಶ. ಅದೇ ಸೂರ್ಯ ನಮ್ಮ ಕಣ್ಣಿನಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ, ಅಂತರ್ಗತ. ಹೀಗೆ 3 ರೂಪದಿಂದ ಇರ್ತಾರೆ. ಒಬ್ಬ ದೇವತೆ ಅಂದರೆ 3 ರೂಪ ಇರ್ತದೆ ಅದಕ್ಕೆ. ನೋಡಿ, ಆಶ್ಚರ್ಯ ಏನು ಅಂದರೆ ದೇವತೆಗಳು ಅಂಶ ಅಂತನ್ನೋ ಅಂಶವನ್ನು ಹೇಳುವಾಗ ಆಚಾರ್ಯರು ಕೆಲವು ಎಚ್ಚರ ಕೊಡ್ತಾರೆ. ಎಲ್ಲ ದೇವತೆಗಳು ಹೀಗೆ ಅಂತ ತಿಳಿಬೇಡ್ರಿ. ಕೆಲವು ದೇವತೆಗಳಿಗೆ ಈ ತರಹದ ವ್ಯವಸ್ಥೆ ಇದೆ, ಅದರ ಮುಂದಿನ ದೇವತೆಗಳಿಗೆ ಸಾಂಶತ್ವ ಇಲ್ಲ ಅಂತ ಕೆಲವು ಅಭಿಪ್ರಾಯ ಹೇಳ್ತಾರೆ. ಅದನ್ನಾದ ಮೇಲೆ ಅನುವ್ಯಾಖ್ಯಾನದಲ್ಲಿ ಹೇಳುವಾಗ ಇನ್ನೊಂದು ಚಮತ್ಕಾರ ಹೇಳ್ತಾರೆ. ಏನು ಅಂದರೆ, ನಮಗೆ ನಾವೇನಿದ್ದೀವಲ್ಲ, ನಾವು ಹೇಗಿದ್ದೀವಿ ಅಂದರೆ ನಿರಂಶರಾದ ಜೀವರಾಶಿಗಳಿದ್ದೀವಂತ ನಾವೆಲ್ಲ. ವಿಚಾರ ಮಾಡಿ ನೋಡ್ರಿ, ನಮಗೆ ಅಂಶ ಇಲ್ಲ. ಯಾಕೆ ಅಂದರೆ ನಮ್ದು ಯಾವ ಅಂಶಗಳು ಪಾರ್ಟ್ ಮಾಡಿ ಹೊರಗೆ ಎತ್ತಿಡಲಿಕ್ಕೆ ಬರೋದಿಲ್ಲ. ಹಾಗಿದ್ರೂ ಕೂಡ, ಅಂಶ ಇಲ್ಲದೇ ಇದ್ದರೂ ಕೂಡ ಭಗವಂತ ನಮ್ಮನ್ನು ಅಂಶಗಳನ್ನಾಗಿ ಮಾಡ್ತಾನೆ. ಅದಕ್ಕೆ ಆಚಾರ್ಯ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅನಂಶಸ್ಯಾಪಿ ಜೀವಸ್ಯ ವಿಭಾಗಂ ಬಹುಧಾ ಹರಿಹಿ ಕೃತ್ವಾ ಭೋಗಾನ್ ಪ್ರದಾಯೈವ ಐಕ್ಯಂ ಆಪಾದಯೇ ಪುನಃ ಅಂತ ಆಚಾರ್ಯ ವಾಕ್ಯ. ಅನಂಶಸ್ಯಾಪಿ ಜೀವಸ್ಯ, ನಮಗೇನಿಲ್ಲ, ಅಂಶ ಇಲ್ಲ. ಈಗ ದೇವತೆಗಳಿಗೆ ಅಂಶ ಇದೆ ಅಂತ ಅನ್ನೋದಕ್ಕೆ ದೃಷ್ಟಾಂತ ನಾವು ನೋಡ್ಕೊಂಡ್ವೋ ಇಲ್ಲೋ. ಹಾಗೆ ಜೀವರಾಶಿಗಳಿಗೇನಾದರೂ ಅಂಶ ಇದೆಯಾ ಅಂತ ಕೇಳಿದ್ರೆ ಛೇ, ಜೀವರಾಶಿಗಳಿಗೆ ಅಂಶವೇ ಇಲ್ಲ. ಅವ್ರು ಹೇಗಿದ್ದಾರೆ ಅಂದರೆ ಅನಂಶರಾಗಿ ಇದ್ದಾರೆ, ಅಖಂಡ. ಆದರೆ ಭಗವಂತ ಇಷ್ಟು ವಿಚಿತ್ರ ಅಂದರೆ, ಅವರನ್ನು ತುಂಡು ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಅಂದರೆ ತುಂಡು ಮಾಡಿ ಅವರನ್ನು ಬೇರೆ ಬೇರೆ ಕಡೆಗೆ ಕಳಿಸಿ ಆ ಮೂಲಕ ನಮ್ಮನ್ನು ಏನು ಮಾಡ್ತಾನೆ ಅಂದರೆ ಭೋಗಗಳನ್ನು ಮಾಡಿಸ್ತಾನಂತೆ. ನಿಮ್ಮ ಕೈಯಲ್ಲಿ ಪುಸ್ತಕ ಇದ್ದರೆ ವ್ಯಾಪ್ತಿ ಸಂಧಿಯ 8ನೇ ಪದ್ಯವನ್ನು ನೋಡ್ಕೊಳ್ರಿ. ಈ ವಿಷಯ ಅಲ್ಲಿ ಬರ್ತಾ ಇದೆ.
ವ್ಯಾಪ್ತಿ ಸಂಧಿಯಲ್ಲಿ ಹೇಳುವಾಗ ಮೂರನೇ 8ನೆಯ ಪದ್ಯದಲ್ಲಿ ಹೇಳುವಾಗ ಹೇಳ್ತಾರೆ, ಜಾಗರ ಸ್ವಪ್ರಂಗಡೊಳುವರ ಭೋಗಿಶಯನ ಬಹು ಪ್ರಕಾರ ವಿಭಾಗ ಗೈಸಿ ನಿರಂಶ ಜೀವರ ಚಿಚ್ಚರೀರವನು ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರ ವನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳ ಏಕತ್ರ ವೈದಿಸುವ. ಈ ವಿಷಯ ಅಲ್ಲಿದೆ ನೋಡ್ರಿ. ಎಲ್ಲಿಂದ ಎಲ್ಲಿ ಸಂಬಂಧ ಇರ್ತದೆ? ಹರಿಕಥಾಮೃತ ಸಾರ ಓದುವಾಗ ಹಿಂದಿನ ಸಂಧಿ ಪ್ರವಚನ ಆಗ್ಯಾವ ಅಂತ ಅವನು ಮರ್ತು ಬಿಡೋದು, ಮುಂದಿನ ಸಂಧಿ ಇನ್ನೂ ಹೇಳೋರಿದ್ದಾರೆ ಅಂತ ಅದನ್ನು ಬಿಟ್ಬಿಡೋದು, ನಡದ ಸಂಧಿ ಒಳಗೆ ತುಗಿಸ್ಬಿಡೋದು. ಏನು ಆಚಾರ ಉಪನ್ಯಾಸ ಇಲ್ಲ, ಭಾರಿ ಇತ್ತು. ಮನ್ಯಾಗ ನಿದ್ದೆ ಆಗಿದ್ದಿಲ್ಲ. ಜಾಗರ ಸ್ವಪ್ರಂಗಡೊಳುವರ ಭೋಗಿಶಯನ ಬಹು ಪ್ರಕಾರ ವಿಭಾಗ ಗೈಸಿ, ಈ ಅಂಶನ ಬಿಟ್ಟುಕೊಳ್ರಿ. ವಿಭಾಗ ಗೈಸಿ ಅವರೆಂಥವರು? ನಿರಂಶ ಜೀವರ ಚಿಚ್ಚರೀರವನು. ನಿರಂಶರಾದ ಜೀವರ ಚಿಚ್ಚರೀರ. ಚಿತ್ ಅಂದ್ರೆ ಜ್ಞಾನಾನಂದಾತ್ಮಕವಾದ ದೇಹ, ಜ್ಞಾನಮಯವಾದ ದೇಹ, ಸ್ವರೂಪ ದೇಹ. ಆ ದೇಹವನ್ನ ವಿಭಾಗ ಮಾಡ್ತಾನೆ, ತುಂಡು 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 ಮಾಡ್ತಾನೆ. ಮಾಡಿ ಜಾಗರ ಅವಸ್ಥೆಯಲ್ಲಿ ಒಂದು ಭಾಗ, ಸ್ವಪ್ನಾವಸ್ಥೆಯಲ್ಲಿ ಒಂದು ಭಾಗ. ಜಾಗರ ಅವಸ್ಥೆಯಲ್ಲಿ ಒಂದು ಭಾಗ ಅಲ್ಲ, 106 ಭಾಗ ಬೇಕು ಜಾಗರ ಅವಸ್ಥೆಯಲ್ಲಿ. ಕಣ್ಣಿಗೆ ನೋಡ್ಲಿಕ್ಕೆ ಬೇಕಾದಾಗ ಅಲ್ಲೊಂದು ತುಂಡು ಹೋಗ್ಬೇಕು, ಕಿವಿ ಕೇಳಬೇಕಾದ್ರೆ ಅಲ್ಲೊಂದು ತುಂಡು ಹೋಗ್ಬೇಕು ಈ ಜೀವೊಂದು. ಹೀಗಾಗಿ ದೇಹದ ತುಂಬ ತುಂಡು ತುಂಡು ತುಂಡಾಗಿ ಹರಿದಿರುವಂತಹ ಜೀವ ಸ್ವಪ್ನ ಬಂದಾಗ ಅರ್ಧ ತುಂಡು ಒಳಗೆ ಬಂದಿರ್ತಾವ. ನಿದ್ದೆ ಬಂತಲ್ಲ, ಆಗ ಭಗವಂತ ಏನು ಮಾಡ್ತಾನೆ ಅಂದರೆ, ಸಾಗರ ವನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳ ಏಕತ್ರ ವೈದಿಸುವ. ಎಷ್ಟು ಚೆನ್ನಾಗಿದೆ ದೃಷ್ಟಾಂತ. ಛೇ ಇಂಥ ಪದ್ಯಗಳನ್ನು ಎಷ್ಟು ಸರ್ತಿ ಮನನ ಮಾಡಬೇಕೋ ಗೊತ್ತಿಲ್ಲ. ಸಾಗರಕ್ಕೆ ನದಿಗಳೆಲ್ಲ ಹೋಗಿ ಕೂಡ್ತಾವೆ ನೋಡ್ರಿ. ನಮ್ಮನೇಲಿ ಹ್ಯಾಕೆ ಕುಡಿಸ್ತಾನೆ ದೇವರು ಅಂದರೆ, ಈ ಸಾಗರದಲ್ಲಿ ನದಿಗಳೆಲ್ಲ ಹೋಗಿ ಸೇರ್ತಾವಂತೆ. ಬರೇ ಸಾಗರಕ್ಕೆ ನದಿ ಹೋಗಲ್ಲ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಎಲ್ಲರಿಗೂ ಗೊತ್ತಿರ್ಬೇಕ ಈ ಶ್ಲೋಕ. ಮತ್ತೆ ಸುಮ್ಮ ಆಚಾರ ಒಬ್ರು ಹೇಳ್ಬಿಟ್ರು ಜೋರ್ಲಿ ಅಂತ ಹೇಳಿ ಉಳಿದೋ ಸಣ್ಣಗಾಗ್ಬೇಡ್ರಿ, ಎಲ್ಲರೂ ಕೇಳಿಸ್ಕೊಡ್ರಿ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಆಕಾಶಾತ್ ಪತಿತಂ ತೋಯಂ, ಆಕಾಶದಿಂದ ಬಿದ್ದ ಒಂಧನಿ ನೀರು ಯಥಾ ಗಚ್ಚತಿ ಸಾಗರಂ, ಸಾಗರಕ್ಕೆ ಹೋಗ್ಬೇಕು. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ನೀವು ಯಾರಿಗೆ ನಮಸ್ಕಾರ ಅನ್ರಿ, ಹೋಗೋದೆಲ್ಲಿಗೆ ಅದು? ಎಸ್, ಈ ಆಚಾರಗಳಿಗೆ ನಮಸ್ಕಾರ ಮಾಡ್ರಿ ಅಂತ ಭಾತಲಿಗೆಶ್ವರಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಅಲ್ಲೇ ಅಲ್ಲ, ಅದು ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಎಲ್ರಿ ಬ್ರಹ್ಮಾದಿ ದೇವತೆಗಳಿಗೆ ಮಾಡಿದ ನಮಸ್ಕಾರವೇ ದೇವರಿಗೆ ಹೋಗ್ಬಿಡ್ತದ ಅಂದ್ರೆ, ಈ ಲೋಕದಲ್ಲಿದ್ದ ಆಚಾರರು ಸನ್ಯಾಸಿಗಳು ಇವ್ರು ಮಾಡಿದ್ದೆಲ್ಲ ಎಲ್ಲಿ ಹೋಗ್ತದೆ? ದೇವರಿಗೆ ಹೋಗ್ತದೆ. ಏನು ತಲೆ ಕೆಡಿಸ್ಕೊಳ್ಳೋ ಕಾರಣ ಇಲ್ಲ. ಹಾಗಾದರೆ ಸಾಗರಕ್ಕೆ ನದಿಗಳೆಲ್ಲ ಹೋಗಿ ಸೇರುವಂತೆ ನಮ್ಮ ಅಂಶಗಳೇನಿದ್ವಲ್ಲ ತುಂಡು ತುಂಡು ತುಂಡಾದದ್ದು, ಅದನ್ನೆಲ್ಲ ಸುಷುಪ್ತಿ ಕಾಲದಲ್ಲಿ ಮಲ್ಕೊಳ್ತೀವಿ ನೋಡ್ರಿ. ಆಗೇನಾಗ್ತದೆ ಅಂದರೆ, ಮಲ್ಕೊಂಡಾಗ ಪಾಪ ಇವು ಅಲ್ಲಲ್ಲಲ್ಲಿ ಎಲ್ಲರೂ ಹೋಗ್ಬಿಟ್ರೆ ನಿದ್ದೆ ಹತ್ತಂಗಿಲ್ರಿ. ಅವು ಇನ್ನೂ ಒಂದು ತುಂಡು ಕಣ್ಣಾಗೆ ಉಳಿದು ಕಣ್ಣು ನೀವು ಪಿಳಿ 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 ಬಿಟ್ಕೋತ ಕೂತಿದ್ರೆ ನಿದ್ದೆ ಹೆಂಗೆ ಹತ್ಬೇಕು ಹೇಳಿ ನೋಡಂತ. ಕೆಲವ್ರು ಮಲ್ಕೊಂಡಾಗೂ ಪಿಳಿ ಪಿಳಿ ಬಿಡ್ತಿರ್ತಾರೆ ನೋಡ್ರಿ. ಅದಿನ್ನೂ ತುಂಡು ಹೋಗಿಲ್ಲ ಅಂತ ಅರ್ಥ. ಅದಕ್ಕೆ ಆ ಅಂಶ ಇನ್ನೂ ಒಳಗೆ ಸೇರ್ಕೊಂಡಿಲ್ಲ ಅಂತ ಅರ್ಥ. ಅದಕ್ಕೆ ಇವು ಕೆಲವ್ರು ಅಂತಾರೆ, ನಂಗೆಲ್ಲ ಕೇಳೋ ಸಿಗತ್ತಿತ್ತು ನೀವು ಮಾತಾಡ್ಕೊಂಡದ್ದು, ಕಣ್ಣು ಮುಚ್ಚಿರ್ತಾನ, ಅದ್ರ ಕಿವಿದು ಇನ್ನೂ ಅಲ್ಲೇ ಕೂತಿತ್ರಿ ಅದು ತುಂಡು ಪಾಪ. ಹಾಗಾಗಿ ಜಾಗರ ಸ್ವಪ್ರಂಗಡೊಳುವನ ಭೋಗಿಶಯನ ಬಹು ಪ್ರಕಾರ ವಿಭಾಗ ಗೈಸಿ ನಿರಂಶ ಜೀವರ ಚಿಚ್ಚರೀರವನು ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರ ವನದಿ ಕುಡುವಂತೆ ವಿಯೋಗರಹಿತನು ಅಂಶಗಳ ಏಕತ್ರ ವೈದಿಸುವ. ಈ ಪದ್ಯ ಈ ಸಂದರ್ಭದಲ್ಲಿ ಸ್ಮರಣೆ ಬರಲಿ. ಅಲ್ಲಿ ಹೇಳಿದರು, ಅಂಶಿ ಅಂಶಾಂತರ್ಗತತ್ರಯ ಹಂಸಭಾಗನ ಮುಖ್ಯ ದಿವಿಜರ ಸಂಶಯದಿ ತಿಳಿದಂತರಾತ್ಮಕ ಶ್ರೀಜನಾರ್ದನನ ಸಂಸ್ಮರಣೆ ಪೂರ್ವಕದಿ ಷಡಧಿಕತ್ರಿಂಶತಿತ್ರಯ ರೂಪವರಿತು ವಿಪಾಂಸಗನ ಪೂಜಿಸುವವರೇ ಕೃತಾರ್ಥರೆನಿಸುವರು. ಸ್ವಲ್ಪ ಸ್ಪಷ್ಟ ಆತಲ್ಲ ಈಗ. ಹಿಂದಿನ ಸರ್ತಿ ಕೇಳಿದ್ಕಿಂತ ಈ ಸರ್ತಿ ಸ್ವಲ್ಪ ಸ್ಪಷ್ಟ ಆತ್ರಿ. ಓಹೋ, ಶಾಸ್ತ್ರವಾಗಿ ಇಷ್ಟೆಲ್ಲ ವಿಷಯವ. ನಾವು ಬರೇ ಕೃಷ್ಣ ಬೆಣ್ಣೆ ತಿಂದ ಹಾಲು ಕುಡ್ದ ಅಂತ ಇಷ್ಟ ತಿಳ್ಕೊಂಡಿದ್ವಿ, ಅದು ಇಲ್ಲ, ಇನ್ನೂ ಬೇರೆ ಬೇರೆ ಕಾರ್ಯಕ್ರಮವ ಇಲ್ಲಿ ಅಂತ ಗೊತ್ತಾಯ್ತು. ಈಗ ಇದೇನಲ್ಲೇ ಇಲ್ರಿ, ಇನ್ನೂ ಭಾಳ ಚಂದ ಚಂದ ವಿಷಯಗಳು ಮುಂದೆ ಹೋದಾಗ ಗೊತ್ತಾಗ್ತಾವ.
ಅದು ಏನು ಅಂದರೆ ಈ ಶಾಸ್ತ್ರ ಎರಡು ಭಾಗ. ಒಂದು ಕಥಾಭಾಗ, ಯಾವಾಗಲೂ ನಮಗೆ ರುಚಿಸೋದು ಅದು ಭಾಳ. ಯಾಕಂದ್ರೆ ಮೊದಲಿಂದ ಕಥೆನೇ ಕೇಳ್ಕೋತ ಬಂದೀವಿ ನಾವು. ಈ ಪ್ರಮೇಯ ಕೇಳಲಿಕ್ಕೆ ಹೋಗಿಲ್ಲ. ಮೊದಲಿಂದ ಕೇಳ್ಕೋತ ಬಂದದ್ದೇನು ಅಂದರೆ ಕಥಾಭಾಗ ಕೇಳ್ಕೋತ ಬಂದೀವಿ. ಅದಕ್ಕಾಗಿ ಅದು ಬಹಳ ಹಿಡಿಸ್ತದೆ. ಆದರೆ ಈಗ ಮಾತ್ರ ಪ್ರಮೇಯ ಭಾಗವನ್ನು ಕೇಳಬೇಕು. ಕಥಾ ಸಾಕಪ್ಪ, ಸ್ವಲ್ಪ ತತ್ವಗಳನ್ನು ತಿಳ್ಕೊಳ್ರಿ ಅಂತ ಆ ತತ್ವ ಭಾಗವನ್ನು ಹೇಳ್ತಾ ಇದ್ದಾರೆ. ಹಂಸವಾಹನ ಮುಖ್ಯ ದಿವಿಜರ. ನೋಡ್ರಿ, ಇಲ್ಲಿ ನಾನು ಆಗಲೇ ಉದಾಹರಣೆ ಕೊಟ್ಟದ್ದು ಎರಡು. ಒಂದು ದೇವತೆಗಳ ಉದಾಹರಣೆಯನ್ನು ಕೊಟ್ಟೆ, ಇನ್ನೊಂದು ಜೀವನ ಉದಾಹರಣೆಯನ್ನು ಕೊಟ್ಟೆ. ಈಗ ಅವರಿಬ್ಬರನ್ನೂ ಬಾಜು ಕೆತ್ತಿಟ್ಟು ಸೀದಾ ದೇವರ ವಿಚಾರಕ್ಕೆ ಹೋಗ್ಬಿಡ್ತಾರೆ ಜಗನ್ನಾಥ ದಾಸರು. ಭಗವಂತ ಅಂಶ ಅಂತರ್ಗತ ಹೀಗೆ ತಿಳ್ಕೊಳ್ಳೋಣಂತೆ ಸದ್ಯಕ್ಕೆ ತತ್ವ ತಿಳಿಯೋದಕ್ಕಾಗಿ. ಮೂಲ ರೂಪದ ನಾರಾಯಣ ಅಂಶಿ, ತಳಗೇಂದ್ರ ರಾಮನಾಗಿದ್ದಾನೆ, ಕೃಷ್ಣನಾಗಿದ್ದಾನೆ ಅಂಶ, ನಮ್ಮೊಳಗೇನಿದ್ದಾನೆ ಈತ ಅಂತರ್ಗತ. ಈ ಮೂರು ರೂಪಗಳನ್ನು ತಿಳಿಬೇಕು, ಮೂರು ರೂಪಗಳನ್ನು ತಿಳಿಬೇಕು ಹೇಳ್ತಾರೆ. ನೋಡ್ರಿ, ಎಲ್ಲಿದ್ದಾನ? ಹಂಸವಾಹನ ಮುಖ್ಯ ದಿವಿಜರ. ಒಬ್ಬೊಬ್ಬರಿಗೆ ಒಂದೊಂದು ವಾಹನ ಕೊಟ್ಟಾನಂತೆ ಸ್ವಾಮಿ. ನಮಗೆ ನೋಡ್ರಿ ಯಾವ ವಾಹನವೂ ಇಲ್ಲ. ನಮಗೆ ಗೌರ್ಮೆಂಟ್ ಕೊಟ್ಟೋ ವಾಹನವೂ ಇಲ್ಲ, ಮತ್ತೊಂದು ವಾಹನವೂ ಇಲ್ಲ. ನಾವು ತಗೊಂಡ್ರೆ ವಾಹನ, ದೇವರು ಕೊಟ್ಟ ವಾಹನ ಹಂಸವಾಹನ. ಬ್ರಹ್ಮದೇವರ ಹೆಸರು. ಬ್ರಹ್ಮದೇವರಿಗೆ ಹಂಸವಾಹನ ಅಂತ ಕರೀತಾರಂತೆ. ಹಂಸದ ಮೇಲೆ ಕೂತ್ಕೊಂಡು ಬರ್ತಾರಂತೆ. ಒಬ್ಬರು ಕುದುರೆ, ಒಬ್ಬರು ಆನೆ, ಒಬ್ಬರು ಮೊಸಳಿ ಒಬ್ಬರಿಗೆ ವಾಹನ ಅದ, ಇನ್ನೊಬ್ಬರು ಜಿಂಕಿ, ಮತ್ತೊಬ್ಬರು ನಂದಿ, ಬೇರೆ ಬೇರೆ ವಾಹನಗಳಿವೆ. ಹಂಸವಾಹನನಾಗಿ ಇರ್ತಕ್ಕಂಥವರು ಬ್ರಹ್ಮದೇವರು. ಹಂಸವಾಹನ ಮುಖ್ಯ ದಿವಿಜರ, ಬ್ರಹ್ಮದೇವರೇ ಮೊದಲಾದವರ ಇಷ್ಟರ್ಥ. ಅದಕ್ಕೆ ಮುಂದೇನು? ಸಂಶಯದಿ ತಿಳಿದಂತರಾತ್ಮಕ. ಇಲ್ಲೊಂದು ಸ್ವಾರಸ್ಯ ಇದೆ. ಈ ಸಂಶಯದಿ ಎಂಬ ಪದ ನಿನ್ನೆ ಹೇಳಿಟ್ಟಿದ್ದೆ. ಈಗ ಸಂಶಯ ನಿಶ್ಚಯ ಅಂತ ಎರಡಿದೆ ನಮ್ಮಲ್ಲಿ. ಸಂಶಯ ನಿಶ್ಚಯ ಅಂದ್ರೆ ಏನು? ಖರೆ ಖೋಟ್, ಇಷ್ಟೇ ಅಂತ ತಿಳ್ಕೊಳ್ಳೋದು. ಸಂಶಯ ಅಂದ್ರೆ ಹೌದೇನು ಇಲ್ಲೋ, ಹೌದೇನು ಇಲ್ಲೋ, ಈ ಸಂಶಯ. ಮತ್ತು ಸಂಶಯದಿಂದ ಯಾಕೆ ತಿಳ್ಕೊಳ್ರಿ ಅಂತ ಹೇಳಿದ್ರು? ಅದಕ್ಕೆ ಸಂಶಯದಿಂದ ತಿಳ್ಕೊಳ್ಳಿಕ್ಕೆ ಹೇಳಿಲ್ಲ. ಸಂಶಯ ಅನ್ನೋ ಶಬ್ದಕ್ಕೆ ದೇಹ ಅಂತ ಅರ್ಥ ಇದೆ. ಸಂಶಯ ಅಂದ್ರೆ ಏನು? ದೇಹ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅಲ್ರಿ, ಸಂಶಯ ಅಂದ್ರೆ ದೇಹ ಏನದಕ್ಕೆ ಗೊತ್ತಿಲ್ಲ ಬಿಡ್ರಿ ನಮಗೆ. ಶಯನೋತ್ಸವ ಅಂತಂದ್ರೆ ಏನದಕ್ಕೆ ಅರ್ಥ? ಶಯನ ಉತ್ಸವ ಅಂದ್ರೆ ಏನರ್ಥ? ಅದಕ್ಕೆ ಮಲ್ಕೊಳ್ಳೋದಂತ ಅರ್ಥ. ಹಾಗಾದ್ರೆ ಉತ್ಸವ ಬಿಟ್ಬಿಟ್ರೆ ಏನು ಉಳಿತು? ಶಯನ ಉಳಿತು. ಸಂಶಯ ಏನು ಉಳಿತಲ್ಲಿ? ಶಯ ಉಳಿದ ಇಲ್ಲೋ? ಸಮ್ ಒಂದು ಬಿಡ್ರಿ, ಉಳಿದದೇನದ? ಶಯ ಉಳಿದ ಇಲ್ಲದು. ಸಮ್ ಅಂದ್ರೆ ಚೆನ್ನಾಗಿ, ಶಯ ಅಂದ್ರೆ ಈ ಜೀವಿಯಲ್ಲಿ ಮಲ್ಕೋತದಲ್ಲ ಆ ದೇಹವನ್ನ ಸಂಶಯ ಅಂತ ತಿಳಿಬೇಕಂತೆ. ಸಂಶಯದಿ, ಈ ದೇಹದಲ್ಲಿ, ಬ್ರಹ್ಮಾದಿ ದೇವತೆಗಳ ದೇಹದಲ್ಲಿ ಭಗವಂತ ಅಂತರಾತ್ಮಕನಾಗಿದ್ದಾನೆ. ಅದೇ ಅಂತರಾತ್ಮ ರೂಪವನ್ನು ಹೇಳಿದರು. ಅಂಶ ಅಂತರ್ಗತ, ಎಲ್ಲಿ? ಎಲ್ಲ ದೇವತೆಗಳ ಮೊದಲು ಮಾಡಿಕೊಂಡಿದ್ದಾನೆ. ಇಷ್ಟು ಹೇಳಿ ಇದರ ಮುಂದೆ ಶ್ರಾದ್ದಕ್ಕೆ ಸಂಬಂಧಿಸಿ ಸ್ವಲ್ಪ ಮತ್ ತಗೊಂಡ್ರು. ಶ್ರೀ ಜನಾರ್ದನನ ಸಂಸ್ಮರಣೆ ಪೂರ್ವಕದಿ 96 ಶ್ರಾದ್ದ ಮಾಡ್ರಿ. ಆ 96 ಶ್ರಾದ್ದದಲ್ಲಿ ಜನಾರ್ದನ ಸ್ಮರಣೆಯನ್ನು ಮಾಡ್ರಪ್ಪ. ಯಾಕೆ ಅಂದರೆ ವ್ಯಾಖ್ಯಾನಕಾರರು ತಿಳಿಸ್ತಾರೆ, ತಾತ್ವಿಕಾಶ್ರಿತ ಚಾರ್ವಾಂಗ ಸಮಾರಾಧನ ವಿಘ್ನಹೃತ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರ ಆ ಮಾತನ್ನ 7ನೇ ಪದ್ಯದಲ್ಲಿ. ಶ್ರಾದ್ದಕ್ಕೇನು ವಿಘ್ನ ಬರ್ತಾವಲ್ಲ, ಆ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ ಜನಾರ್ದನ ಅಂತ ಹೇಳ್ತಾರೆ. ನೋಡ್ರಿ, ಈ ಜನಾರ್ದನ ಸ್ಮರಣೆ ಯಾಕೆ ಮಾಡಬೇಕು? ಶ್ರಾದ್ದ ವಿಘ್ನದ ಪರಿಹಾರಕ್ಕಾಗಿ ಮಾಡಬೇಕು. ಮುಂದಿನ ಪದ್ಯದಲ್ಲಿ ಇದೆ. ಅದಕ್ಕೆ ಷಡಧಿಕ ತ್ರಿಂಶತಿತ್ರಯ ರೂಪವರಿತು, 96 ರೂಪಗಳನ್ನು ತಿಳಿದು ವಿಪಾಂಸಗನ ಪೂಜಿಸುವವರೇ ಕೃತಾರ್ಥರೆನಿಸುವರು. ವಿಪ ಅಂಸಗ ಏನು? ವಿಪ ಅಂಸಗ ಅಂದ್ರೆ ಗರುಡ ವಾಹನ ಅಂತ ಅರ್ಥ. ವಿಪ ಅಂದ್ರೆ ಈಗ ವಿ ಅಂದ್ರೆ ಪಕ್ಷಿ, ಪ ಅಂದ್ರೆ ಅವ್ರ ಮ್ಯಾಲವ ಅಂತ ಅರ್ಥ. ಆಮೇಲೆ ಅಂಸ ಅಂದ್ರೆ ಭುಜ ಅಂತ ಅರ್ಥ. ವಿಪ ಅಂಸಗ ಅಂದ್ರೆ ಗರುಡನ ಭುಜದ ಮೇಲೆ ಇದ್ದವ ಅಂತ ಅರ್ಥ. ವಿಪಾಂಸಗನ ಗರುಡನ ಬೆನ್ನೇರಿರ್ತಕ್ಕಂತಹ ಪರಮಾತ್ಮನ ಪೂಜಿಸುವರೆ ಕೃತಾರ್ಥರು. ಯಾರು ಪೂಜೆ ಮಾಡ್ತಾರಲ್ಲ ಅವರನ್ನು ಕೃತಾರ್ಥ ಅಂತ ತಿಳಿಬೇಕು ಅಂತ ಇಷ್ಟು 6ನೇ ಪದ್ಯದಲ್ಲಿ ಹೇಳಿದರು. ಇದರ ಮುಂದೆ ಶ್ರೀರಾಮಚಂದ್ರ ಮಾಡಿರುವಂತಹ ಶ್ರಾದ್ದವನ್ನು ಹೇಳ್ತಾರೆ, ಜನಾರ್ದನ ರೂಪವನ್ನು ಹೇಳ್ತಾರೆ. ಎಷ್ಟು ಸೊಗಸಾಗಿದೆ ಚಿಂತನೆ ಮಾಡೋಣ.
ಜನಾರ್ದನ ಅಂತ ಇದ್ದಾನಲ್ಲ ಪುಣ್ಯಾತ್ಮ ಭಗವಂತ ರೂಪ ಶ್ರಾದ್ದ ರಕ್ಷಣೆ ಮಾಡ್ತಾನಂತ. ಎಷ್ಟು ರೀತಿಯಿಂದ ರಕ್ಷಣೆ ಮಾಡ್ತಾನೆ, ಎಷ್ಟು ರೂಪದಿಂದ ರಕ್ಷಣೆ ಮಾಡ್ತಾನೆ ಅದನ್ನು ಹೇಳಿದರು. 3,500 ಮೇಲರೆ 105 ರೂಪದಿ ಜನಾರ್ದನ ಸುರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಬಹು ಪ್ರಕಾರ ಖರಾರಿ ಕಾಪಾಡುವನು ಸರ್ವ ಶರೀರದೊಳಗಿದ್ದವರವರ ಹೆಸರಿಂದ ಕರೆಸುತ್ತಲೀ. ಅದೆಲ್ಲ ಮುಂದೆ ಅವರವರ ಹೆಸರನ್ನು ಕರೆಸ್ಕೋತಾನ. ಅದು ಪ್ರತಿಸಕ್ತಿ ಬಂದದ, ಅದರದೇನು ನಿಮಗೆ ಕಲ್ಪನಾ ಅದ. ಎಷ್ಟು ರೂಪ? 3,500. ಮೊದಲನೇದ್ದು 3,500, 3,500 ಆತ ಅಲ್ಲಿಗೆ. ಆದಮೇಲೆ ಮುಂದೆ ಏನು ಮಾಡಿದ್ರು? 600, ಅರ್ಧ 100 ಅಂದ್ರೆ 3,550 ಆತ. ಮುಂದಂತ ಹೇಳಿದ್ರು 5 ರೂಪದಿ ಅಂದ್ರೆ 3,555. ಇದೇನು ಗಣಿತರಪ್ಪ ಇಲ್ಲ, ಹಿಂಗೆ ಹೇಳಿ ಬರ್ತದೆ ಅಂತ ಸಂಸ್ಕೃತಿ. ಹಿಂಗೆ ಹೇಳಿ ನೋಡಂತ, ಒಂದರ ಲೆಕ್ಕ ಹೇಳಿ ನೋಡಂತ ಎಷ್ಟು ಚಂದ. 3,500 ಮೇಲ್ 605 ರೂಪದಿ, ಅದನ್ನು 3,555 ಅಂತ ಹೇಳಿ ಬರೋದಿಲ್ಲ ಪದ್ಯದಲ್ಲಿ. ಅದಕ್ಕೆ ಹೀಗೆ ಜೋಡಿಸಿ ಸರಿಯಾಗಿ 3,555 ರೂಪಗಳಿಂದ ಜನಾರ್ದನ. ನಾವು ಮಾಡುವಂತಹ ಶ್ರಾದ್ದಕ್ಕೆ ಏನಾದರೂ ವಿಘ್ನಗಳು ಬರ್ತಾ ಇದ್ರೆ ಆ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ. ಈಗ ಯಾರೋ ಕೇಳಿದ್ರು ಜಗನ್ನಾಥದಾಸರಿಗೆ, ಸ್ವಾಮಿ ಜನಾರ್ದನ ಇಷ್ಟು ರೂಪದಿಂದ ಇರ್ತಾನೆ ಅಂತ ನಿಮಗೇನು ಕನಸ್ತಲ್ಲಿ ಬಂದು ಹೇಳಿದ್ನ? ಜನಾರ್ದನ ಕೆಲವ್ರಿಗೆ ಕನಸ್ತಾ ಬರ್ತಿರ್ತಾನೆ ದೇವರು. ನಿಮ್ಮ ಮನೆಗೆ ಊಟಕ್ಕೆ ಬಾ ಅಂತ ನಂಗೆ ನಿನ್ನೆ ಹೇಳಿದ್ದ ದೇವರು ಅಂತ. ಗಾಬರಿ, ನನಗೆ ಹೇಳಲಿಲ್ಲಲ್ಲ ಅಂತ ಅವರು. ಇಲ್ಲ ಒಬ್ರಿಗೆ ಯಾರಿಗೆ ಹೇಳಿದ್ರೆ ಮುಗಿದು ಹೋಯ್ತು ಅಂತ ಮತ್ತೆ ಇವರು. ಹೀಗಾಗಿ ಹೆಂಗೆ ಗೊತ್ತಾಯ್ತು? ದಾಸರಂತಾರೆ ಇದೆಲ್ಲ ಬಹಳ ರಹಸ್ಯ ವಿಷಯಗಳು. ಇದು ಗುರುಗಳ ಅನುಗ್ರಹದಿಂದ ತಿಳಿಯಬೇಕಾದ ವಿಷಯವೇ ವಿನಃ ಸುಮ್ಮನೆ ಏನೋ ಮಾರ್ಕೆಟ್ನಾಗ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜನಾರ್ದನ ಶಬ್ದ ಇದೆಯಲ್ಲ, ಆ ಪದವನ್ನೆಲ್ಲ ಸಂಖ್ಯಾರೂಪದಲ್ಲಿ ಬದಲಾವಣೆ ಮಾಡಿಬಿಡ್ರಿ ಎಂದುಬಿಟ್ರು. ಆ ಪದ ಏನಿದೆ ಜನಾರ್ದನ ಅಂತ ಶಬ್ದ ಇದೆಯಲ್ಲ, ಅದನ್ನು ಏನು ಮಾಡ್ರಿ, ಕನ್ವರ್ಟ್ ಮಾಡಿಬಿಡ್ರಿ ಅದನ್ನು. ಪಾಪ ಈಗ ನಾವು ಹೇಳ್ತೀನಿ ಕೇಳಿಸ್ಕೊಳ್ರಿ. ಬೇರೆ ಊರಿಂದ ಇಲ್ಲಿಗೆ ನೀವು ₹1,00,000 ಹಿಡ್ಕೊಂಬರ್ಬೇಕು ಅಂದ್ರೆ ಜೀವ ಟುಕ್ಕು 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 ಅಂತೈತಿ. ಯಾರು ಹೊಡೆದು ಎತ್ಕೊಂಡು ಹೋಗ್ಬಿಟ್ರಿ ಏನು ಮಾಡಬೇಕು? ಅದಕ್ಕೆ ಸರಳ ಡಿ ಡಿ ತೆಗಿಸ್ಬಿಟ್ರೆ ನಿಶ್ಚಿಂತೆ, ಯಾರೂ ತೊಗೊಂಡು ಹೋಗೋದಿಲ್ಲ. ಅದನ್ನು ನಾವೇ ಬಿಟ್ಟರು ಸರ ನಿಮ್ಮ ಡಿ ಡಿ ಬಿಟ್ಟು ತೊಗೊಳ್ರಿ ಕೊಟ್ಟು ಹೋಗ್ತಾನವ. ಯಾಕಂದ್ರೆ ಅದನ್ನು ಏನೂ ಮಾಡ್ಲಿಕ್ಕೆ ಬರೋಂಗಿಲ್ಲ ರೀ ಅವ. ಅದ ಲಕ್ಷ ಕನ್ವರ್ಟ್ ಆಯ್ತು ನೋಡ್ರಿ. ಅದು ಹೆಂಗಾಯ್ತು? ಡಿ ಡಿ ಆಗಿಬಿಡ್ತದೆ. ಅದ ₹1,00,000 ಚೆಕ್ ಆಯ್ತು, ಚೆಕ್ ಆಯ್ತು, ಡಿ ಡಿ ಆಯ್ತು ಅಂದರೆ ಯಾರೂ ಅದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೊಡೆದು ಹೋದರೂ ತೊಗೊಂಡು ಹೋಗ್ಲಿ ಬರೋದಿಲ್ಲ, ಉಪಯೋಗ ಇರೋದಿಲ್ಲ ಅದು. ಹಾಗಿದ್ರೆ ಆ ಹಣವನ್ನು ಬೇರೆ ರೂಪದಲ್ಲಿ ಮಾಡಿದಂತೆ ಈ ಹೆಸರನ್ನು ಸಂಖ್ಯಾ ರೂಪದಲ್ಲಿ ಮಾಡಿಬಿಡ್ರಿ, ಅದು ಸಿಗ್ತದೆ ಇಲ್ಲ ನೋಡಿಬಿಡ್ರಿ ಅಂತ ಹೇಳ್ಬಿಟ್ರು. ಹಾಗಾದರೆ ಜನಾರ್ದನನನ್ನು ಸಂಖ್ಯಾ ಮಾಡ್ಬೇಕೀಗ. ತಗೊಳ್ರಿ, ಒಂದೊಂದೇ ಅಕ್ಷರ ಇಳಿಸ್ಕೊಳ್ರಿ ಅಂದ್ರೆ ದಾಸ. ಜ ಅಂತಿದೆಯಲ್ಲಪ್ಪ, ಈ ಜ ಅಂದರೆ ಯಾವ ಎಷ್ಟನೇ ಅಕ್ಷರ ಅಂತ ನೆನಪು ಮಾಡ್ಕೊಳ್ರಿ. ಚ ಛ ಜ. ಕೆಲವು ಅಕ್ಷರ ಹೇಳಲಿಕ್ಕೂ ಕಷ್ಟ ರೀ ಇವರಿಗೆಲ್ಲ. ಯಾಕಂದ್ರೆ ಈಗ ನಮ್ಮ ಮುಂದಿನ ಹುಡುಗರೆಲ್ಲ ಇಂಗ್ಲೀಷ್ ಕಲ್ತು ಬಿಟ್ಟಾವ. ABCD ಅಂತ ಹೇಳ್ಬೇಕಿನ್ನು ಅವಕ್ಕೆ. ಅದ್ರೊಳಗಾರ ಇರೋದು 27, ಒಬ್ಬ ಜಾಸ್ತಿ ಬರೋಂಗಿಲ್ಲ. ನಮ್ಮಲ್ಲೆಲ್ಲ 51 ಹೆಂಗಾರ ಹೇಳ್ಬೋದು. ಅದಕ್ಕೆ ಚ ಛ ಜ, ಒಂದು ಅಲ್ಪ ಪ್ರಾಣ, ಒಂದು ಮಹಾಪ್ರಾಣ, ಒಂದು ಅಲ್ಪ ಪ್ರಾಣ, ಒಂದು ಮಹಾಪ್ರಾಣ, ಒಂದು ಅನುಸ್ವಾರ, ಅವೆಲ್ಲ ಹೀಗೆ ಶಬ್ದಗಳು ಬರೋದು. ಹಾಗಾಗಿ ಜ ಅಂದರೆ 3, ಜ ಬರೋಬ್ರಿ ಆತಿಗೆ. ನ ಬರ್ಬೇಕು, ಜನ ಆಗ್ಬೇಕಲ್ಲ. ನ ತಾತ ದಾಧ ನ 5ನೇ ಅಕ್ಷರ ಅಂದ್ರೆ 3 5 ಬಂದಾತೀಗ. ಬದುಕೊಂಡ್ವಿ. ಆಚಾರ್ಯನ ಹುರುಪ್ನ ಹೇಳ್ಬಿಡೋಣ, ಅಲ್ಲಿ ಹೊಂದದೇ ಇಡೋಣ, ಏನು ಗತಿ ಎಲ್ಲರ ಹಂಗೇನಾಗಲಿಲ್ಲ. 3,500 ಅಂತೂ ಬಂತೀಗ ಲೆಕ್ಕಕ್ಕೆ. ಇನ್ನು ಮುಂದೆ ಅದರ ಮುಂದೆ ಏನದ ಅಂದ್ರೆ ದ ಶಬ್ದ ಅದ ನೋಡ್ರಿ. ಆ ದ ಅನ್ನೋ ಶಬ್ದವನ್ನು ಹೆಂಗೆ ಮಾಡ್ಬೇಕೀಗ ಅಂದ್ರೆ ಮತ್ತೆ ದ ಪ್ಲಸ್ ರ ಮಾಡ್ಕೋಬೇಕಾದ್ರೆ ನೀವು. ಅರ್ಧ ಅಂತಿದೆಯಲ್ಲ, ದ 3ನೇ ಅಕ್ಷರ, ರ 2ನೇ ಅಕ್ಷರ, ಎರಡೂ ಕೂಡಿಸಿದಾಗ 5 ಅಂತ ಆಯ್ತು ಈಗ. ಅದಕ್ಕೆ ಜನಾರ್ದ ಅಂದರೆ ಜ 3 ನ 5 ದ 5 ನ 5 ಅಂತ ಇನ್ನು ಹೇಳೋ ಕಾರಣ ಇಲ್ಲ, ಯಾಕಂದ್ರೆ ಇಷ್ಟೊತ್ತು ಹೇಳ್ಬಿಡ್ತೀವಿ. ಹಾಗಾಗಿ ಜನಾರ್ದನ ಅಂದರೆ 3,555 ಅಂತ ಆಯ್ತು. ಯಾರು ನೀವು ಕಷ್ಟಪಡಬೇಡ್ರಪ್ಪ, ಪ್ರಮಾಣಿಗೆ ಮಾಡಿ ಹುಡುಕ್ಬೇಡ್ರಿ, ಆ ಭಗವಂತ ರೂಪದಲ್ಲೇ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾನೆ ಅಂತ ಜಗನ್ನಾಥದಾಸರು ಇದನ್ನು ತಿಳಿಸಿಕೊಡ್ತಾ ಇದ್ದಾರೆ. 3,500 ಮೇಲರೆ 105 ರೂಪದಿ ಜನಾರ್ದನ ಸುರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು
ಬಾರದಂತೆ ಬಹು ಪ್ರಕಾರ ಖರಾರಿ ಕಾಪಾಡುವನು ಸರ್ವ ಶರೀರದೊಳಗಿನ್ ಅವರವರ ಬೆಸರಿಂದ ಕರೆಸುತ್ತಲೀ. ಆಯ್ತಾ? ಏನು ಉಳಿತು, ಏನು ತಿಳಿತು ಇಷ್ಟು ನೋಡ್ಕೊಳ್ರಿ. ಏನು ಉಳಿತು ಅಂತ ಅನ್ನೋದು ಇನ್ನು ಮುಂದಿನ ವಿಷಯ. ತಿಳಿದದ್ದೇನು? 3555 ರೂಪದಿಂದ ಜನಾರ್ದನ ಎಂಬ ಹೆಸರಿನಿಂದ ಸಮಾರಾಧನೆಗಳು ಶ್ರಾದ್ದಾದಿಗಳಿಗೆ ಬರುವಂತಹ ವಿಘ್ನವನ್ನು ಪರಿಹಾರ ಮಾಡ್ತಾನೆ. ಸರಿ, ಶ್ರಾದ್ದ ಬರೀ ಮಾಡು ಮಾಡು ಅಂತ ಹೇಳಿದ್ನೋ ಅವೇನಾರ ಮಾಡಿದ್ನೋ? ಕೆಲವು ಯಾವಾಗಲೂ ಹಿಂಗರಿ, ನೀವು ಮಾಡ್ರಿ ಅಂಥೇಳಿ ಅವ್ರಿಗೆ ಕೂತ್ಬಿಡ್ತಾರೆ 30 ದಿವಸ. ಹಂಗೆ ನೀವು ಮಾಡ್ರಿ ಅಂತ ಇನ್ನೊಬ್ರಿಗೆ ಹೇಳಿ ಕೂತ್ನೋ, ಅಥವಾ ಇವನು ಏನಾದರೂ ಮಾಡಿದ್ನೋ ಅಂತ ಪ್ರಶ್ನೆ ಬಂದರೆ ಖರಾರಿ ಒಂದೇ ಶಬ್ದ. ಖರಾರಿ ಶ್ರೀರಾಮಚಂದ್ರ ಶ್ರಾದ್ದ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಜೋರು ಮಾಡಿ ಕೇಳಿಸ್ತಾ ಇಲ್ಲ. ಖರಾರಿ ಅಂತ ಹೇಳ್ತಾನೆ. ಖರಾರಿ ಅಂದರೆ ರಾಮಚಂದ್ರ ಅಂತ ಅರ್ಥ. ಅದು ಖರ, ದೂಷಣ, ತ್ರಿಶಿರ ಎಂಬುವಂತಹ 3 ದೈತ್ಯರಿದ್ರು. ಪಾಪ ಅಂತಂಬಂದ್ರು ಇವರೆಲ್ಲ. ಮುಂದೆ ಹರಿಕದಾಮ ಸಾಧ ಬಂದಾರ್ರಿ, ವಿಕಾಸ್ ಕಡೆ ಬಂದಾರವ್ರು. ಇವರು ರಾಮನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಬಂದಾಗ ರಾಮ ಅವರನ್ನು ಸಂಹಾರ ಮಾಡಿದ. ಇದು ರಾಮಾಯಣದಲ್ಲಿ ಬಂದ ಕಥೆ. ಸರಿ, ಯಾಕೆ ಸಂಹಾರ ಮಾಡಿದ ಬೇಕಲ್ಲ, ಅದನ್ನು ನಿರೂಪಣೆ ಮಾಡಲಿಕ್ಕೆ ವಾಲ್ಮೀಕಿಗಳು ಒಂದು ಕಥೆ ಹೇಳ್ತಾರೆ ರಾಮಾಯಣದಲ್ಲಿ. ಏನಾಯಿತು ಅಂದರೆ, ಭರದ್ವಾಜರು, ಅತ್ರಿ ಮೊದಲಾದ ಋಷಿಗಳೆಲ್ಲ ಪಂಚವಟಿ ಕ್ಷೇತ್ರದಲ್ಲಿ ಮುಂದೆ ಅಲ್ಲಲ್ಲಿ ವಾಸ ಮಾಡ್ತಾ ಇದ್ರು. ಅಲ್ಲಿ ಇದ್ದಾಗ ದಂಡಕಾರಣ್ಯದಲ್ಲಿ ಅಲ್ಲಲ್ಲಿ ಇದ್ದಾಗ ಅವರು ಮಾಡುವಂತಹ ಸಮಾರಾಧನೆಗಳಿಗೆ, ಅವರು ಮಾಡುವ ಯಜ್ಞ ದಾನ ಇವುಗಳೇನಿದ್ದವು ಇವುಗಳೆಲ್ಲದಕ್ಕೂ ಕೂಡ ವಿಘ್ನ ಮಾಡ್ತಾ ಇದ್ರಂತಿವರಲ್ಲಿ. ವಿಶ್ವಾಮಿತ್ರರ ಯಜ್ಞದ ಕಥೆಯನ್ನು ಕೇಳಿದ್ದೇವೆ. ಖರ ಬಂದಿದ್ದ, ದೂಷಣ ಇದ್ದ, ಮಾರೀಚ ಬಂದಿದ್ದ, ಇವರೆಲ್ಲ ಕಥೆಯನ್ನು ಕೇಳ್ತೇವೆ ನಾವೆಲ್ಲ. ಒಟ್ಟಿನಲ್ಲಿ ರಾಮಚಂದ್ರ ಈ ಯಜ್ಞಗಳಿಗೆ ಬಂದ ವಿಘ್ನಗಳನ್ನು ಪರಿಹಾರ ಮಾಡುವ ಉದ್ದೇಶದಿಂದ ಪ್ರವೇಶ ಮಾಡ್ತಾ ಇದ್ದಾನೆ. ನಾವೆಲ್ಲ ಇಷ್ಟು ದಿವಸ ಏನು ತಿಳ್ಕೊಂಡಿದ್ವಿ ಅಂದರೆ, ರಾಮಾಯಣದ ಕಥೆಯನ್ನು ಹೀಗೆ ತಿಳಿದಿದ್ವಿ, ಹೀಗೆ ತಿಳ್ಕೊಂಡಿದ್ವಿ ನಾವೆಲ್ಲ. ಹೀಗೆ ತಿಳ್ಕೊಂಡಿದ್ವಿ. ಏನು ತಿಳ್ಕೊಂಡಿದ್ವಿ? ರಾಮ ಪಾಪ ದಶರಥನ ಸಲುವಾಗಿ ನಾವೇನು ತಿಳ್ಕೊಂಡು ಹೇಳೋಣ ಅಂತ, ದಶರಥನ ಸಲುವಾಗಿ, ಕೈಕೇಯಿ ಸಲುವಾಗಿ ಮಾತು ಕೇಳಿ ಕಾಡಿ ಹೋದ ಅಂತ ತಿಳ್ಕೊಂಡಿದ್ದು. ಅದಲ್ರಿ ಅವ ಹೋಗಿದ್ದು. ಅದಕ್ಕೆ ಹೋಗಿ ಅಂತ ತಿಳ್ಕೊಂಡ್ರನ? ಅದಕ್ಕೆ ಹೋಗೇ ಇಲ್ಲ. ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾರೆ. ಆಚಾರ್ಯ ಹೇಳಿದ ಕಥೆ ಇದು, ನಂದಲ್ಲ, ನಾನೇ ಹೇಳ್ತೀನಿ ಅಂತ ತಿಳಿಬೇಡ್ರಿ. ಶ್ರೀಮದಾಚಾರ್ಯ ಅಂತಾರೆ, ಅಲ್ಲ, ಅವನು ದಂಡಕಾರಣ್ಯಕ್ಕೆ ಹೋದದ್ದು ಯಜ್ಞ ವಿಘ್ನಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಹೋದ. ಇಲ್ಲಿ ಜನರಿಗೆ ಏನನ್ನಿಸ್ತು, ಪಾಪ ರಾಮ ಇಷ್ಟೇ. ಒಳ ಅರ್ಥ ಏನು ಅಂದರೆ ಶ್ರೀಮದಾಚಾರ್ಯ ಬಿಡಿಸ್ತಾನೆ. ದೇವರು ಸಂಕಲ್ಪ ಮಾಡಿದ್ದ, ಯಾರು ಯಜ್ಞ ಯಾಗಗಳನ್ನು ಮಾಡ್ತಾರೆ, ಯಾರು ಧರ್ಮವನ್ನು ಮಾಡ್ತಾರೆ, ಧರ್ಮಕ್ಕೆ ಯಜ್ಞಕ್ಕೆ ಅಡ್ಡಿಯಾಗವರ ನಿವಾರಣೆಯನ್ನು ಮಾಡಬೇಕು ಅಂತ ದಂಡಕಾರಣ್ಯ ಪ್ರವೇಶ ಮಾಡಿದ್ದಾನೆ. ತಂದೆ ಮಾತು ಆಯಿತು, ತನ್ನ ಕೆಲಸವೂ ಆಯಿತು. ನಮ್ಮಲ್ಲಿ ಅಂತಿರ್ತಾರಲ್ಲ, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತಿರ್ತಾರೋ ಇಲ್ಲೋ, ಹಾಗೆ ಪಿತೃಕಾರ್ಯ ಸ್ವಕಾರ್ಯ ಎರಡೂ ಆಯಿತು. ತಂದೆ ಹೇಳಿದ್ದ, ತಾಯಿ ಹೇಳಿದ್ಲು ಅನ್ನೋದಕ್ಕೆ ಹೋದ. ಎಂಥ ಅವಕಾಶ ಬಿಟ್ಟು ಹೋದ ರಾಮಚಂದ್ರ. ಅಲ್ಲಾದ ಮೇಲೆ ಇಲ್ಲಿ ಬಂದ ಮೇಲೆ ಇಲ್ಲಿ ಸುಮ್ಮನೆ ಕೂತ್ನ, ತಲೆ ಮೇಲೆ ಕೈ ಹೊತ್ಕೊಂಡು, ನಮ್ಮಪ್ಪ ಹಿಂಗೆ ಯಾಕೆ ಮಾಡಿದ, ಸುಳ್ಳೆ ಆಕೆ ಯಾರ್ದೋ ಹೆಂಡತಿ ಮಾತು ಕೆಟ್ಕೊಟ್ಕೊಂಡು ನನ್ಗೆ ಹೊರಗೆ ಹಾಕಿದವ. ಏನು ಚಿಂತೆ ಮಾಡಲಿಲ್ಲ, ನಾ ಬಂದದ್ದೇ ಇದಕ್ಕೆ ಬಂದೀನಿ, ಎಲ್ಲಿ ಹೋದರೂ ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ರಾಮಚಂದ್ರ ಅಲ್ಲಿರುವ ಎಲ್ಲ ದುಷ್ಟರನ್ನ ಸಂಹಾರ ಮಾಡ್ತಾ ಬಂದ. ಅದಕ್ಕಾಗಿ ದೇವರಿಗೆ ಒಂದು ಹೆಸರು ಖರಾರಿ ಅಂತ ಬಂತು, ಅದು ರಾಮನ ಹೆಸರು. ಇದನ್ನು ಯಾಕೆ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡ್ರು ಅಂದರೆ, ಶ್ರೀರಾಮಚಂದ್ರ ಶ್ರಾದ್ದ ಮಾಡಿದ ಅಂತ ತಿಳಿಸ್ತಾರೆ. ಎಷ್ಟು ಸರ್ತಿ ಮಾಡ್ಯಾನ? 14 ವರ್ಷ ಏನು ವನವಾಸದಲ್ಲಿ ಇದ್ದಾನೆ. ದಶರಥ ತೀರಿಕೊಂಡ ಮೇಲೆ ಮುಂದಿನ ಎಷ್ಟೆಷ್ಟು ಪ್ರಸಂಗಗಳಲ್ಲಿ ಶ್ರಾದ್ದ ಮಾಡೋದು ಬಂತೋ ಆ ಎಲ್ಲ ಕಾಲದಲ್ಲೂ ಶ್ರಾದ್ದ ಮಾಡಿದಂತೆ ರಾಮಚಂದ್ರ. ಒಂದು ಪ್ರಸಂಗವನ್ನು ಪದ್ಮಪುರಾಣ ನಮಗೆ ಹೀಗೆ ತಿಳಿಸ್ಕೊಡ್ತದೆ. ಒಂದು ದಿವಸ ರಾಮ ಶ್ರಾದ್ದ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ನಂತೆ. ನಾಳೆ ಶ್ರಾದ್ದ ಅಪ್ಪಂದು
ಮಾಡಬೇಕು ಅಂತ ವಿಚಾರ ಮಾಡಿದ. ಬ್ರಾಹ್ಮಣರಿಗೆ ಹೇಳಿ ಕಳಿಸಿದ. ತಾನು ಹೋಗಿ ಹೇಳಿ ಬಂದ ಬ್ರಾಹ್ಮಣರಿಗೆಲ್ಲ. ಹೇಳಿ ಬಂದ ಮೇಲೆ ನಾಳೆ ನಮ್ಮ ಅಪ್ಪನ ಶ್ರಾದ್ದ ಇದೆ,